ನಮಸ್ಕಾರ. ನಿಮ್ಮ ವಿಂಡೋಸ್ ಲ್ಯಾಪ್‌ಟಾಪಲ್ಲೂ ಲಿನಕ್ಸ್ ಹಾಕ್ಬೇಕಾ? ಇಲ್ಲಿ ನೋಡಿ ಹೇಳ್ಕೊಡ್ತೀನಿ ಹೇಗಂತ. ಲಿನಕ್ಸ್‌ನ ವಿಂಡೋಸಲ್ಲಿ ಹಾಕ್ಬೇಕಂದ್ರೆ ವರ್ಚುವಲೈಸೇಷನ್ ಮಾಡ್ಬೇಕಾ? ಅದಕ್ಕೆ ವರ್ಚುವಲ್ ಬುಕ್ ಬೇಕು. ಅದನ್ನೇ ಡೌನ್ಲೋಡ್ ಮಾಡ್ತಿರೋದು ನೋಡಿ. ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ತೋರಿಸುತ್ತೆ ಯಾವ ಆಪ್ಷನ್ ಬೇಕು. ಮ್ಯಾಕ್ ಓಎಸ್, ಬೇರೆ ಬೇರೆ ಲಿನಕ್ಸ್. ನಾವು ವಿಂಡೋಸ್ ಮಾಡ್ತಿರೋದು, ಅದಕ್ಕೆ ವಿಂಡೋಸ್ ಹಾಕೊಂಡಿರೋದು. ಆಲ್ರೆಡಿ ನಾನು ವರ್ಚುವಲ್ ಬಾಕ್ಸ್ ಡೌನ್ಲೋಡ್ ಮಾಡಿದ್ದೆ, ಸೊ ಈಗ ಡೌನ್ಲೋಡ್ ಮಾಡ್ತೀನಿ. ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಆದಮೇಲೆ ಯಾವ ಥರ ಕಾಣುತ್ತೆ ಈಗ ತೋರಿಸ್ತೀನಿ ನೋಡಿ. ಇದೆಲ್ಲ ಡೌನ್ಲೋಡ್ ಆಗಿದೆ. ಈಗ ಕ್ಲಿಕ್ ಮಾಡಿ ಓಪನ್ ಮಾಡಿ ವರ್ಚುವಲ್ ಬಾಕ್ಸ್ನ. ಎರರ್ ಇದೆ. Oracle VirtualBox Microsoft Visual C++ 2019 ಡಿಸ್ಟ್ರಿಬ್ಯೂಷನ್ ಪ್ಯಾಕೇಜ್ ಬೇಕಂತ. ಅದನ್ನ ಇನ್ಸ್ಟಾಲ್ ಮಾಡೋಣ. ಇದ್ರದ್ದು ಕೂಡ ಇನ್ಸ್ಟಾಲೇಷನ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಬಾಟಮಲ್ಲಿ ಹೋದರೆ ಆರ್ಕಿಟೆಕ್ಚರ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ದು ಯಾವ್ದಂತ. ನಾನು 64 ಬಿಟ್ಟಿಂದು. ಇನ್ಸ್ಟಾಲ್ ಆಗಿದೆ ಆಲ್ರೆಡಿ. ಓಪನ್ ಮಾಡೋಣ, ಇನ್ಸ್ಟಾಲ್ ಮಾಡೋಣ. ಲೈಸೆನ್ಸ್ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಅಗ್ರಿಮೆಂಟ್ ಅಗ್ರಿ ಕೊಟ್ಮೇಲೆ ಇನ್ಸ್ಟಾಲ್ ಮಾಡಬೇಕು. ಇದು ಇನ್ಸ್ಟಾಲ್ ಮಾಡಲಿಲ್ಲ ಅಂದರೆ ನಿಮಗೆ ಲಿನಕ್ಸ್ ಇನ್ಸ್ಟಾಲ್ ಮಾಡೋಕ್ಕಾಗಲ್ಲ, ವರ್ಚುವಲ್ ಬಾಕ್ಸ್ ವರ್ಕ್ ಆಗಲ್ಲ. ಇದು ಕೆಲವೊಂದು ಪಿ ಸಿ ಒಳಗೆ ಪ್ರಾಬ್ಲಮ್ ಬರುತ್ತೆ, ಕೆಲವೊಂದ್ರೊಳಗೆ ಮುಂಚೆನೇ ಇನ್ಸ್ಟಾಲ್ ಆಗಿರುತ್ತಲ್ಲ, ಅವ್ರಿಗೆ ಪ್ರಾಬ್ಲಮ್ ಬರಲ್ಲ. ಬಂದರೂ ಈ ಥರ ರೆಕ್ಟಿಫೈ ಮಾಡ್ಕೊಳ್ಳಿ. ಸೆಟಪ್ ಸಕ್ಸಸ್ಫುಲ್ ಅಂತ ಬಂದಿದೆ, ಕ್ಲೋಸ್ ಮಾಡಿ. ಈಗ ವರ್ಚುವಲ್ ಬಾಕ್ಸ್ನ ಓಪನ್ ಮಾಡಿ ನೋಡಿ. ವರ್ಚುವಲ್ ಬಾಕ್ಸ್ ಇಂದ ಸ್ಟಾರ್ಟಿಂಗ್ ಲೈಸೆನ್ಸ್ ಅಗ್ರಿಮೆಂಟ್ ಇದೆ. ಎಕ್ಸೆಪ್ಟ್ ಟರ್ಮ್ಸ್ ಇನ್ ಲೈಸೆನ್ಸ್ ಅಗ್ರಿಮೆಂಟ್ ಅಂತ ಓಕೆ ಕೊಡಿ, ನೆಕ್ಸ್ಟ್ ಕೊಡಿ. ಎಲ್ಲಿದೆ ಅಂತ ಲೊಕೇಶನ್ ತೋರಿಸ್ತಾ ಇದೆ. ಇವನ್ ನೀವು ಲೊಕೇಶನ್ ಕೂಡ ಚೇಂಜ್ ಮಾಡ್ಬೋದು. ಇಲ್ಲಿ ಸಿ ಡ್ರೈವಲ್ಲಿ ನಿಮಗೆ ಸ್ಪೇಸ್ ಇಲ್ಲ ಅಂದರೆ ಬೇರೆ ಡ್ರೈವಲ್ಲಿ ನೀವು ಸೆಟಪ್ ಮಾಡ್ಕೋಬೋದು. ಸೆಟ್ ಆಗುತ್ತೆ ಅಂತ ಇದೆ, ಅದೇನಾಗಲ್ಲ, ಓಕೆ ಕೊಡಿ. ಇದರಲ್ಲಿ ಕ್ರಿಯೇಟ್ ಸ್ಟಾರ್ಟ್ ಮೆನು ಎಂಟ್ರೀಸ್, ಶಾರ್ಟ್ ಕಟ್ ಆನ್ ಡೆಸ್ಕ್ಟಾಪ್ ಬೇಕಂದ್ರೆ ಓಕೆ ಕೊಡಿ, ಇಲ್ಲಾಂದರೆ ಬಿಡಿ. ಲಾಂಚ್ ಬಾರ್ ಮೇಲೆ ಬೇಕಂದ್ರೆ ಓಕೆ ಕೊಡಿ. ಸೆಟಪ್ ಆಗಿ ಸ್ವಲ್ಪ ಟೈಮ್ ತಗೊಳುತ್ತೆ. ಫಿನಿಶ್ ಕೊಡಿ. ವರ್ಚುವಲ್ ಬಾಕ್ಸ್ ಆ್ಯಪ್ ಡೆಸ್ಕ್ಟಾಪಿಗೆ ಬಂದಿರುತ್ತೆ, ಅಲ್ಲಿಂದ ಓಪನ್ ಮಾಡ್ಕೊಳ್ಳಿ. ಈಗ ನೋಡ್ಬೋದು ವರ್ಚುವಲ್ ಬಾಕ್ಸ್ ಇದೆ, ಬಟ್ ಇದಕ್ಕೆ ಲಿನಕ್ಸ್ ಇನ್ಸ್ಟಾಲ್ ಮಾಡಬೇಕು. ಸೊ ಲಿನಕ್ಸ್ ಡೌನ್ಲೋಡ್ ಮಾಡೋಣ. ಈ ಥರ ಬ್ರೌಸರಿಗೆ ಹೋಗಿ ಖಾಲಿ ಲಿನಕ್ಸ್ ವರ್ಚುವಲ್ ಬಾಕ್ಸ್ ಅಂತ ಹೊಡೋದು ಕೂಡ ಆಗುತ್ತೆ. ಇಲ್ಲಾಂದರೆ ನಾನು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ವರ್ಚುವಲ್ ಮೆಷಿನ್ಸ್ ಅಂತ ಇದೆ ಅಲ್ಲ, ನಾವು ವರ್ಚುವಲ್ ಮೆಷಿನ್ ಡೌನ್ಲೋಡ್ ಮಾಡ್ತಿರೋದು. ಸೊ ವರ್ಚುವಲ್ ಮೆಷಿನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ವರ್ಚುವಲ್ ಮೆಷಿನ್ 2 ಥರ ಬರುತ್ತೆ. VMware ಅಂತ, ಈಗ ನಾವು ವರ್ಚುವಲ್ ಬಾಕ್ಸ್ ಅಂತ. ನಾವು ಡೌನ್ಲೋಡ್ ಮಾಡಿರೋದು ವರ್ಚುವಲ್ ಬಾಕ್ಸ್. ಸೊ ವರ್ಚುವಲ್ ಬಾಕ್ಸಿಗೋಸ್ಕರ ಖಾಲಿ ಲಿನಕ್ಸ್ನ ಡೌನ್ಲೋಡ್ ಮಾಡಿ. ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೆ, ಸೊ ಈಗ ಇನ್ಸ್ಟಾಲ್ ಮಾಡಲ್ಲ, ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಜಿಪ್ ಫೈಲ್ ಡೌನ್ಲೋಡ್ ಆಗಿದೆ, ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಭಾಳ ಹಿಡಿಯುತ್ತೆ. ಅಪ್ರಾಕ್ಸಿಮೇಟ್ಲಿ 14 GB ಇದೆ. ನೋಡಿ 25 ನಿಮಿಷ ಟೈಮ್ ಬೇಕು ಅಂತ ಇದೆ. ಆ ಟೈಮ್ ಆಯಿತು, ಸೊ ಸ್ಕಿಪ್ ಮಾಡಿ. ಈಗ ಜಿಪ್ ಆಗಿರೋ ಫೈಲ್ ಓಪನ್ ಮಾಡಿದ್ದೀನಿ. ಜಿಪ್ ಆದಮೇಲೆ ಅದ್ರಲ್ಲಿ 3 KB ಫೈಲ್ ಇರುತ್ತಲ್ಲ ಖಾಲಿ ಲಿನಕ್ಸ್ ಅಂತ, ಅದನ್ನ ಓಪನ್ ಮಾಡಿದರೆ ಡೈರೆಕ್ಟಾಗಿ ಖಾಲಿ ಲಿನಕ್ಸ್ ಇನ್ಸ್ಟಾಲ್ ಆಗಿರುತ್ತೆ ವರ್ಚುವಲ್ ಬಾಕ್ಸ್ ಥ್ರೂ. ಡಬಲ್ ಕ್ಲಿಕ್ ಮಾಡ್ಬೇಕು ಅದನ್ನು.
ಇಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಇಲ್ಲಾಂದರೆ ಡಬಲ್ ಕ್ಲಿಕ್ ಅಲ್ಲಿ ಲಿನಕ್ಸ್ ಅಂತ ಕಾಣ್ತಿದೆಯಲ್ಲ ವರ್ಚುವಲ್ ಬಾಕ್ಸ್ AMD64 ಅಂತ, ಅದನ್ನು ಮಾಡಿದರೆ ಪವರ್ ಆನ್ ಆಗುತ್ತೆ. ನೀವು ನಿಮ್ಮ ವಿಂಡೋಸ್ ಮಷಿನ್ ಒಳಗೆ ಲಿನಕ್ಸ್ ಓಪನ್ ಆಗುತ್ತೆ. ಓಪನ್ ಆಗ್ತಾ ಇದೆ ನೋಡಿ. ಸ್ಕ್ರೀನ್ ಸಣ್ಣದು ಕಾಣ್ತಿದೆಯಲ್ಲ, ಇದನ್ನ ಎನ್ಲಾರ್ಜ್ ಮಾಡ್ಬೇಕಂದ್ರೆ ಲಿನಕ್ಸ್ ಓಪನ್ ಆಗ್ತಾ ಇದೆ. ಖಾಲಿ ಲಿನಕ್ಸ್ ಸಿಂಬಲ್, ಖಾಲಿ ಲಿನಕ್ಸ್ ಲಾಗಿನ್ ಅಂತ ಇದೆ. ಈ ಲಾಗಿನ್ ಪೇಜಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಕೇಳುತ್ತೆ. ಡಿಫಾಲ್ಟ್ ಆಗಿ ಖಾಲಿ ಲಿನಕ್ಸ್ ಅಲ್ಲಿ 2 ಖಾಲಿ ಮತ್ತು ಪಾಸ್ವರ್ಡ್ಸ್ ಖಾಲಿ ಅಂತ ಇರುತ್ತೆ. ಖಾಲಿ ಅಂತ ಎಂಟರ್ ಮಾಡಿ ಲಾಗಿನ್ ಮಾಡ್ಕೊಳ್ಳಿ. ನೀವೀಗ ಲಿನಕ್ಸ್ ಅಲ್ಲಿ ಇದ್ದೀರಾ. ವಿಂಡೋಸ್ PC ಒಳಗೆ ಲಿನಕ್ಸ್ನ ಇನ್ಸ್ಟಾಲ್ ಮಾಡಿ ಲಿನಕ್ಸ್ನ ಯೂಸ್ ಮಾಡ್ತಾ ಇದ್ದೀರಾ. ಇಲ್ಲಿ ಬಾಕ್ಸ್ ಕಾಣ್ತಿದೆಯಲ್ಲ, ಅದು ದೊಡ್ಡದಾಗಬೇಕಂದ್ರೆ ಅಲ್ಲಿ ರೈಟ್ ಸೈಡ್ ಬಾಕ್ಸ್ ಇದೆಯಲ್ಲ, ಅದು ಮಿನಿಮೈಸ್ ಮ್ಯಾಕ್ಸಿಮೈಸ್ ಮಾಡಿ ಆಟೋಮೆಟಿಕ್ಕಾಗಿ ಸ್ಪ್ರೆಡ್ ಆಗುತ್ತೆ ಸ್ಕ್ರೀನ್. ಒಂದ್ಸತಿ ಆಗಲಿಲ್ಲ ಅಂದರೆ ಇನ್ನೊಂದು ಟೈಮ್ ಮಾಡಿ, ಹಾಗೆ ತೋರಿಸಿ ನೋಡಿ ಇನ್ನೊಂದ್ಸತಿ. ಈಗ ಸ್ಕ್ರೀನ್ ಫುಲ್ ಆಯಿತು. ಈಗ ಲಿನಕ್ಸ್ ಮೆಷಿನ್ ಹತ್ರ ಆನ್ ಆಗಿದೆ. ಇದನ್ನು ಆಫ್ ಮಾಡೋದು ಹೆಂಗೆ? ಅಲ್ಲಿ ಹೇಳಿದ್ನಲ್ಲ 3 ಡಾಟ್, ಅದು ಕ್ಲಿಕ್ ಮಾಡಿಕೊಂಡು ಗೋ ಟು ಟರ್ಮಿನಲ್ ಕೊಡಿ. ಟರ್ಮಿನಲಲ್ಲಿ ಇದೊಂದು ಕಮೆಂಟ್ ತೋರಿಸ್ತೀನಿ, ಅದನ್ನು ಹಾಕಿ init 0 ಅಂತ, init 0 ಪ್ರೆಸ್ ಮಾಡಿ ಎಂಟರ್ ಕೊಡಿ. ಮಿಷಿನ್ ಕ್ಲೋಸ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.